ಮ್ಯಾಂಗೋ ಪ್ಯಾನ್ ಕೇಕು, ಇಲ್ಲೆಲ್ಲ ಮ್ಯಾಂಗೋ ಪೀಸಸ್ ಕಾಣಿಸ್ತಿದೆಯಾ? ಹಾಂ ಹಾಂ, ಬೆಲ್ಲದ ಜೋನಿ, ಲಿಕ್ವಿಡ್ ಬೆಲ್ಲ, ಜೇನುತುಪ್ಪ ಥರ ಇದೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಜೆ ಪಿ ನಗರಲ್ಲಿದ್ದೀವಿ. ಜೆ ಪಿ ನಗರ್ ಫಸ್ಟ್ ಫೇಸು, ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ರಾಘವೇಂದ್ರ ಸ್ವಾಮಿ ಮಠ ಇದೆಯಲ್ಲ, ಅದರ ಆಪೋಸಿಟಲ್ಲೇ ಕೇಬಲ್ ಕಾರ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ತುಂಬ ದಿವಸ, 2 ವರ್ಷ ಹತ್ತತ್ರ 2 ವರ್ಷ ಹಿಂದ್ಗಡೆ ಬಂದು ಇಲ್ಲಿ ಬಫೆ ಇರುತ್ತೆ ಅವ್ರದ್ದು, ಅದನ್ನು ವೀಡಿಯೋ ಮಾಡಿದ್ವಿ. ಇವತ್ತು ಬಂದಿರೋ ಸ್ಪೆಷಲ್ ಏನು ಅಂದರೆ ಮ್ಯಾಂಗೋ ಮ್ಯಾಡ್ನೆಸ್, ಮ್ಯಾಂಗೋ ಮೇಳ ನಡೀತಾ ಇದೆ. ಸೊ ಬಫೆನಲ್ಲಿ ಇದು ಮಾವಿನ ಹಣ್ಣು ಮತ್ತು ಮಾವಿನಕಾಯಿ ಬಳಸಿ ಒಂದಷ್ಟು ಡಿಶಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಈ ಜೂನ್ 10th ಇರುತ್ತೆ. ಜೂನ್ 10th ಮ್ಯಾಂಗೋ ಮೇಳ ನಡೀತಾ ಇರುತ್ತೆ. ಸೊ ಎಕ್ಸ್ಟೆಂಡ್ ಕೂಡ ಆಗ್ಬೋದು, ಅದು ಡಿಪೆಂಡು, ಬಟ್ ಜೂನ್ 10 ಕನ್ಫರ್ಮ್ ಇರುತ್ತೆ. ಸೊ ನೀವು ಕೂಡ ಪ್ಯೂರ್ ವೆಜ್ ಒಂದು ಫೈನ್ ಡೈನ್ ರೆಸ್ಟೋರೆಂಟ್ಗೆ ಹೋಗಿ ಅನ್ಲಿಮಿಟೆಡ್ ಬಫೆನ ಟ್ರೈ ಮಾಡಬೇಕು, ಅದು ಕೂಡ ಮ್ಯಾಂಗೋ ಡಿಶಸ್ನ ಟ್ರೈ ಮಾಡಬೇಕು ಅಂದರೆ ಈ ಜಾಗ ಬರಬೇಕು. ಸೊ ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಇದು ಫಸ್ಟ್ ಫ್ಲೋರಲ್ಲಿದೆ. ಸೊ ಈಗ ತುಂಬ ಲೇಟ್ ಮಾಡಿದಿರಾ, ಹೋಗ್ಬಿಟ್ಟು ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಟೇಸ್ಟ್ ಮಾಡೋಣ ಬನ್ನಿ. ಸೊ ಈಗ ಬಫೆ ಮೆನು, ಲಾಸ್ಟ್ ವೀಡಿಯೋದಲ್ಲಿ ನೀವೇನೋ ನೋಡಿದರೆ ಸೇಮ್ ಅದೇ ಥರ ಸೆಟಪ್ ಇದೆ. ಫಸ್ಟು ನೀವು ಅಲ್ಲಿ ಕುತ್ಕೊಂಡ್ಮೇಲೆ ನಿಮಗೆ ಸರ್ವ್ ಮಾಡ್ತಾರೆ. ವೆಲ್ಕಮ್ ಡ್ರಿಂಕ್ ಬರುತ್ತೆ, ಸೂಪ್ ಬರುತ್ತೆ, ಮತ್ತು ಒಂದಷ್ಟು ಸ್ಟಾರ್ಟರ್ಸು, ಅದು ಮ್ಯಾಂಗೋ ರಿಲೇಟೆಡ್ ಒಂದು ಸ್ಟಾರ್ಟರ್ಸ್ ಬರುತ್ತೆ. ಅದು ಟೇಸ್ಟ್ ಆದಮೇಲೆ ನೀವು ಬಂದು ನಿಮ್ಗೆ ಏನೇನು ಬೇಕೋ ಅದನ್ನು ಇಲ್ಲಿಂದ ತೊಗೊಂಡು ಸರ್ವ್ ಮಾಡ್ಕೊಂಡು ಹೋಗ್ಬೋದು. ಮೇಯ್ನಾಗಿ ಫಸ್ಟ್ ಬಂದಿದ ತಕ್ಷಣ ಕಾಣಿಸೋದು ಚಾಟ್ ಕೌಂಟ್ರು. ಚಾಟ್ ಕೌಂಟ್ರಲ್ಲಿ ನಿಮಗೆ ಒಂದು 2 ರಿಂದ 3 ಅಥವಾ 4 ಥರ ಮ್ಯಾಂಗೋ ಚಾಟ್ಸ್ ಇದೆ ಈ ಸಲ ಸ್ಪೆಷಲಾಗಿ ಮ್ಯಾಂಗೋ ಮೇಳಗೆ. ಮ್ಯಾಂಗೋ ಸೇವ್ ಪುರಿ ಇರ್ಬೋದು, ಮ್ಯಾಂಗೋ ಗೋಲ್ಗಪ್ಪ, ಮ್ಯಾಂಗೋ ಬೇಲು, ಆಮೇಲೆ ಮಸಾಲೆ ಪುರಿನಲ್ಲೂ ಹಸಿ ಮ್ಯಾಂಗೋ, ರಾ ಮ್ಯಾಂಗೋನ ಹಾಕ್ಕೊಡ್ತಾರೆ ಬೇಕಂದರೆ. ಸೊ ಇಲ್ಲಾಂದರೆ ನಾರ್ಮಲ್ ಚಾಟ್ಸ್ ಇರುತ್ತೆ, ಯಾಕೆಂದರೆ ಎಲ್ಲರಿಗೂ ಮ್ಯಾಂಗೋ ಇಷ್ಟ ಆಗೋಲ್ಲ. ಸೊ ಅವರು ಅದೇ ಥರ ಅಥೆಂಟಿಕಾಗಿ ಟ್ರೈ ಮಾಡೋಕ್ಕೆ ಇಷ್ಟಪಡ್ತಾರೆ, ಅವರು ಅದು ಕೂಡ ಮಾಡಿಸ್ಕೊಂಡು ತಿನ್ಬೋದು. ಸೊ ಅನ್ಲಿಮಿಟೆಡ್. ಈಗ ನೆಕ್ಸ್ಟು ಪಕ್ಕದಲ್ಲಿ ಮೇಯ್ನ್ ಕೋರ್ಸಲ್ಲಿ ಕೂಡ ಒಂದು 2 ಡಿಶ್ ಇದೆ ಮ್ಯಾಂಗೋದು ರಿಲೇಟೆಡು. ಏನಂದರೆ ಮೇಯ್ನ್ ಬಂದು ಪಪ್ಪುನಲ್ಲಿ ಮಾಮಿಡಕಾಯ ಪಪ್ಪು, ಮಾವಿನಕಾಯಿ ಪಪ್ಪು ಟೇಸ್ಟ್ ಮಾಡಿದರೆ ಯಾವತ್ತಾದರೂ. ಇನ್ನೊಂದು ರಾಜಸ್ಥಾನಿ ಡಿಶ್ಶು, ರಾಜಸ್ಥಾನಿ ಮ್ಯಾಂಗೋ ಕಡಿ, ಅದೊಂದು ಮ್ಯಾಂಗೋ ಫ್ಲೇವರಲ್ಲಿ ಬರುತ್ತೆ. ಇನ್ನು ಮಿಕ್ಕಿದ್ದು ಮೆಂತ್ಯ ಪಾಲಕ್ ಪನ್ನೀರ್ ಇದೆ. ಆಮೇಲೆ ಜಾಕ್ ಫ್ರೂಟ್ ಬಿರಿಯಾನಿ ಇದೆ. ಜಾಕ್ ಫ್ರೂಟ್ ಬಿರಿಯಾನಿ ವಿಡಿಯೋ ಮಾಡಿದ್ವಲ್ಲ, ಸೇಮ್ ಅದೇ ಥರ ಅದೊಂದು ಸಿಗುತ್ತೆ. ನೂಡಲ್ಸ್ ಇದೆ, ಆಮೇಲೆ ಪಲ್ಯ ಇದೆ, ತರಕಾರಿ ಸಬ್ಜಿ. ಅದಾದಮೇಲೆ ಚೆನ್ನ ಮಸಾಲ ಇದೆ, ಒಂದು ಗ್ರೇವಿ ಡಿಶ್ಶು. ಚೆನ್ನ ಮಸಾಲಾಗೆ ಕಾಂಬಿನೇಷನ್ ಪೂರಿ ಸಿಗುತ್ತೆ. ಅದಾದಮೇಲೆ ಪುಳಿಯೋಗರೆ. ಆಮೇಲೆ ಇನ್ನೊಂದು ಮೇಯ್ನ್ ಅದ ಮ್ಯಾಂಗೋ ಡಿಶ್ಶು, ಮ್ಯಾಂಗೋ ಚಿತ್ರಾನ್ನ, ಅದಿರಲೇಬೇಕು, ಇದೆ ಬಂಗಾರದಂಗೆ ಕಾಣಿಸ್ತಾ ಇದೆ. ನೆಕ್ಸ್ಟು ವೈಟ್ ರೈಸ್, ರಸಮ್. ಆಮೇಲೆ ಈಗ ಪುಳಿಯೋಗರೆ ತೋರಿಸಿದ್ವಲ್ಲ, ಮ್ಯಾಂಗೋ ಚಿತ್ರಾನ್ನ ಇರುತ್ತೆ, ಪುಳಿಯೋಗರೆ ಬಂದುಬಿಟ್ಟು ಚೇಂಜ್ ಆಗ್ತಾ ಇರುತ್ತೆ. ಪುಳಿಯೋಗರೆ ಇರುತ್ತೆ, ಒಂದ್ಸಲ ಬಿಸಿಬೇಳೆ ಬಾತ್ ಇರುತ್ತೆ. ಸೊ ಯಾವುದೋ ಒಂದು ರೈಸ್ ಡಿಶ್ಶು ಅದಿರುತ್ತೆ. ಮತ್ತು ರಸಮ್ ಅಷ್ಟೇ, ಅದು ಚೇಂಜ್ ಆಗ್ತಾ ಇರುತ್ತೆ. ಮ್ಯಾಂಗೋ ಸಾರು ಏನೋ ಮಾಡ್ತಾರಂತೆ, ಅದು ಕೂಡ ಚೇಂಜ್ ಆಗ್ತದೆ. ಇವೆರಡು ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟು ಈ ಕಡೆ ಸಲಾಡ್ ಇದೆ. ಸಲಾಡಲ್ಲಿ ತುಂಬ ವೆರೈಟೀಸ್ ಇದೆ. ಅದು ಸಪ್ರೇಟಾಗಿ ಪ್ಲೇಸ್ ಮಾಡಿದ್ದಾರೆ. ಸೊ ನೀವು ಯಾವ್ದು ಬೇಕೋ ಅದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಇದು ಮ್ಯಾಂಗೋ ಮತ್ತು ಸ್ವೀಟ್ ಕಾರ್ನ್ ಸಲಾಡ್, ಮತ್ತು ಇದು ಸಾಮ್ಟಾಮ್ ಸಲಾಡ್, ರಾ ಪಪಾಯ ಮತ್ತು ಮ್ಯಾಂಗೋ ಇರುತ್ತೆ. ಇನ್ನು ಮಿಕ್ಕಿದ್ದು ನಾರ್ಮಲ್ 2 ಸಲಾಡ್ ಇದೆ. ಆಮೇಲೆ ಇನ್ನೊಂದು ಇಲ್ಲಿ ನ್ಯಾಚೋಸ್ ಇದೆ. ನ್ಯಾಚೋಸ್ಗೆ ಮ್ಯಾಂಗೋ ಸಾಲ್ಸಾ ಕೊಟ್ಟಿದ್ದಾರೆ. ಸೊ ಮ್ಯಾಂಗೋ ಮೇಳ ಎಲ್ಲ ಮ್ಯಾಂಗೋ. ಕರ್ಡ್ ರೈಸ್ ಕೂಡ ಇರುತ್ತೆ. ಕರ್ಡ್ ರೈಸ್ಗೆ ಪಿಕ್ಕಲ್ ಇದೆ. ಆಮೇಲೆ ಅದ್ರ ಪಕ್ಕನೇ ಐಸ್ ಕ್ರೀಮ್ ಕೌಂಟರ್ ಇದೆ, ಐಸ್ ಕ್ರೀಮ್ ಸಿಗುತ್ತೆ. ಆಮೇಲೆ ಲಾಸ್ಟಲ್ಲಿ ಬಂದಾಗ ಇಲ್ಲಿ ಲೈವ್ ಕೌಂಟರ್ ಇದೆ. ಇನ್ನೊಂದು ಏನಂದರೆ ಲೈವ್ ಪಾಸ್ತಾ ಕೌಂಟರ್ ಇದೆ. ಸೊ ನಿಮ್ಗೆ ಯಾವ ಥರ ಬೇಕು ವೆರೈಟಿ ನೀವು ಮಾಡಿಸ್ಕೊಂಡು ಟ್ರೈ ಮಾಡ್ಬೋದು. ಅದ್ರ ಪಕ್ಕನೇ ಲೈವ್ ದೋಸಾ ಕೌಂಟರ್ ಕೂಡ ಇದೆ. ಲೈವ್ ದೋಸಾ ಕೌಂಟ್ರಲ್ಲಿ ಸ್ಪೆಷಲ್ ಏನು ಗೊತ್ತಾ, ಮ್ಯಾಂಗೋ ಪೈನಾಪಲ್ ಉತ್ತಪ್ಪಂ ಸಿಗುತ್ತೆ, ಮ್ಯಾಂಗೋ ಡಿಶಸ್, ಮ್ಯಾಂಗೋ ಚೀಸ್ ಪಿಜ್ಜಾ ದೋಸೆ ಸಿಗುತ್ತೆ. ಸೊ ಆಮೇಲೆ ಮ್ಯಾಂಗೋ ಪ್ಯಾನ್ ಕೇಕ್ ಸಿಗುತ್ತೆ. ಇನ್ನೂ ಎಷ್ಟೊಂದು ವೆರೈಟೀಸ್, ಮಾಮೂಲಿ ಮಸಾಲೆ ದೋಸೆ, ಪ್ಲೈನ್ ದೋಸೆ ಇದೆಲ್ಲ ಕೂಡ ಸಿಗುತ್ತೆ. ಅದು ಲೈವ್, ನೀವು ಆರ್ಡ್ರ್ ಹೇಳಿದ್ರೆ ಮಾಡಿಕೊಡ್ತಾರೆ. ಅದು ಬಿಸಿ ಬಿಸಿ ತಿನ್ನಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ಈ ಕಡೆ ಒಂದು ಸ್ಪೆಷಲ್ ಆದ ಸ್ವೀಟ್ ಇದೆ, ರಾಜಸ್ಥಾನ್ ಸ್ವೀಟು, ಮ್ಯಾಂಗೋ ಗೇವರ್.
ಮ್ಯಾಂಗೋ ಗೀವರ್ ಇದೆ. ಸೊ ರಾಜಸ್ಥಾನಿ ಸ್ವೀಟು ಮ್ಯಾಂಗೋ ಫ್ಲೇವರಲ್ಲಿ. ಸೊ ಲಾಸ್ಟಲ್ಲಿ ಎಲ್ಲ ಊಟ ಆದಮೇಲೆ ಡೆಸರ್ಟ್ ತಿನ್ನಲೇಬೇಕು. ಸೊ ಡೆಸರ್ಟಲ್ಲಿ ಇದು ಮ್ಯಾಂಗೋದು ಬೇಜಾನ್ ವೆರೈಟೀಸ್ ಇದೆ. ಏನಿದೆ ಗೊತ್ತಾ, ಮ್ಯಾಂಗೋ ಬರ್ಫಿ ಇದೆ, ಆಮೇಲೆ ಈ ಕಡೆ ಬ್ಲ್ಯಾಕ್ ಕರೆಂಟ್ ಇದೆ, ಆಮೇಲೆ ಬ್ರೌನಿ ಇದೆ, ಮ್ಯಾಂಗೋ ರಸಗುಲ್ಲ, ಮ್ಯಾಂಗೋ ಟಾರ್ಟು, ಮ್ಯಾಂಗೋ ಶ್ರೀಕರ್ಣಿ ಇದೆ, ಮ್ಯಾಂಗೋ ಮೂಸ್ ಇದೆ, ಆಮೇಲೆ ಮ್ಯಾಂಗೋ ರಸ್ಮಲೈ, ಮ್ಯಾಂಗೋ ಚೀಸ್ ಕೇಕ್, ಮ್ಯಾಂಗೋ ಫಿರ್ನಿ, ಆಮೇಲೆ ಜಾಕ್ ಫ್ರೂಟ್ ಪುಡ್ಡಿಂಗ್ ಇದೆ. ಜಾಕ್ ಫ್ರೂಟಲ್ಲೂ ಒಂದು ಡಿಶ್ ಸಿಗುತ್ತೆ. ಆಮೇಲೆ ಎಲ್ಲರ ಫೇವ್ರೇಟ್ ಗುಲಾಬ್ ಜಾಮೂನ್, ಹಲ್ವಾ, ಅದು ಕೂಡ ಮ್ಯಾಂಗೋ ಹಲ್ವಾ. ಸೊ ನೋಡೋದ್ರಲ್ಲ, ಇಷ್ಟು ವೆರೈಟೀಸ್ ಇದೆ. ಸೊ ನೀವು ಫುಲ್ ಮ್ಯಾಂಗೋ ಸವಿಬೇಕು ಅಂದರೆ ಲಾಸ್ಟಲ್ಲಿ ಡೆಸರ್ಟ್ಗೆ ಸ್ವಲ್ಪ ಜಾಗ ಇಟ್ಕೊಂಡಿರಿ ಹೊಟ್ಟೆನಲ್ಲಿ. ಬೇಜಾರು ವೆರೈಟೀಸ್ ಇದೆ ಅದರಲ್ಲೇ. ಸೊ ನಾವು ಈಗ ನಮ್ಗೆ ಏನೇನು ಬೇಕು ಅದರಲ್ಲಿ ಒಂದಷ್ಟನ್ನ ಸರ್ವ್ ಮಾಡ್ಕೊಂಡು ತೊಗೊಂಡೋಗಿ ಟೇಸ್ಟ್ ಮಾಡೋಣ, ಬನ್ನಿ. ಸೊ ನೀವು ಬಂದಿದ ತಕ್ಷಣ ಟೇಬಲ್ ನಿಮಗೆ ಬುಕ್ ಆಗಿರುತ್ತೆ. ಅಕಸ್ಮಾತ್ ನಿಮಗೆ ಮುಂಚೆನೇ ಕಾಲ್ ಮಾಡ್ಕೊಂಡು ಬಂದಿದ್ರೆ ಎಷ್ಟು ಜನ ಬರ್ತೀರಾ ಅಂತ ಅವ್ರಿಗೆ ಮುಂಚೆನೇ ಇನ್ಫಾರ್ಮ್ ಮಾಡಬೇಕು. ಸೊ ಈ ಥರ ಕೂತ್ಕೊಂಡು ಇಲ್ಲಿ ತಿನ್ನಬೇಕು ಅಂದರೆ ಇದನ್ನು ಮುಂಚೆನೇ ಬುಕ್ ಮಾಡಬೇಕು. ಯಾಕಂದರೆ ಬಂದವರೆಲ್ಲ ಈ ಜಾಗನೇ ಪ್ರಿಫರ್ ಮಾಡ್ತಾರೆ. ಸೊ ಇಲ್ಲಿ 6 ಮೆಂಬರ್ಸ್ಗೆ ಆರಾಮಾಗಿ ಕೂತ್ಕೊಬೋದು. 6 ಸೀಟಿಂಗು, ಈ ಕಡೆ ಒಂದಿದೆ, ಆ ಕಡೆ ಒಂದು ಜಾಗ ಇದೆ. ಸೊ ಈ ಮಿಕ್ಕಿದೆಲ್ಲ ತುಂಬ ದೊಡ್ಡ ಗ್ರೂಪಲ್ಲಿ ಬಂದರೆ ಆಚೆ ಬೇಜಾನ್ ಜಾಗ ಇದೆ. ಇಲ್ಲಿ ಬಂದಿದ ತಕ್ಷಣ ಕೂತ್ಕೊಂಡಿದ್ದ ತಕ್ಷಣ ನಿಮಗೆ ಫಸ್ಟ್ ವೆಲ್ಕಮ್ ಡ್ರಿಂಕ್ನ ಸರ್ವ್ ಮಾಡ್ತಾರೆ. ಸೊ ಏನೇನು ಬರುತ್ತೆ ಇವತ್ತಿನ ಮೆನುನಲ್ಲಿ ಏನೇನಿರುತ್ತೆ ಅಂತ ಇಲ್ಲಿ ಟೇಬಲ್ ಮೇಲೆ ನಿಮಗೆ ಇಟ್ಟಿರ್ತಾರೆ. ಸೊ ಹಿಂದೆ ಮುಂದೆ ಫುಲ್ಲು ಮೆನ್ಷನ್ ಮಾಡಿರ್ತಾರೆ ಏನೇನು ಡಿಶಸ್ ಇದೆ, ನಿಮಗೆ ಏನೇನು ಸಿಗುತ್ತೆ ಅಂತ. ಫಸ್ಟ್ ಬಂದು ವೆಲ್ಕಮ್ ಡ್ರಿಂಕು, ಮ್ಯಾಂಗೋ ಮಿಲ್ಕ್ ಶೇಕು. ಸೊ ಆಮೇಲೆ ಸೂಪು, 2 ಥರ ಸೂಪ್ ಇದೆ. 2 ಸೂಪ್ನು ತರಿಸಿದ್ದೀವಿ, ಅದು ಕೂಡ ಟೇಬಲ್ಗೆ ಸರ್ವ್ ಮಾಡ್ತಾರೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತರಿಸ್ಕೊಬೋದು. ಫಸ್ಟು ಚಿಯರ್ಸ್. ಅದ್ಭುತ. ಮ್ಯಾಂಗೋ ಬಾಯ್ ಬ್ಲಾಸ್ಟ್ ಆಯಿತು. ಫುಲ್ಲು ತಿಕ್ಕಾದ ಶೇಕ್. ಅದಾದಮೇಲೆ ಹೇಳಿದ್ನಲ್ಲ 2 ಥರ ಸೂಪ್ ಇದೆ ಅಂತ. ಹಾಟ್ ಆ್ಯಂಡ್ ಸೋರ್ ಮ್ಯಾಂಗೋ ಸೂಪ್ ಇದೆ, ಮತ್ತು ಇನ್ನೊಂದು ಡ್ರಮ್ ಸ್ಟಿಕ್ ಸೂಪ್ ಇದೆ. ಸೊ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನ ಚೂಸ್ ಮಾಡ್ಬೋದು. ಮ್ಯಾಂಗೋ ಚೀಸ್ ಟ್ರಯಾಂಗಲ್, ಮ್ಯಾಂಗೋ ಚೀಸ್ ಟ್ರಯಾಂಗಲ್ ಅದು ಒಂದು ಸ್ಟಾರ್ಟರು. ಸೊ ಒಂದಷ್ಟು ಸ್ಟಾರ್ಟರ್ಸ್ನ ಟೇಬಲ್ಗೆ ಸರ್ವ್ ಮಾಡ್ತಾರೆ, ಅದರಲ್ಲಿ ಇದು ಒಂದು. ಈಗ ಸೂಪ್ ಟೇಸ್ಟ್ ಮಾಡೋಣ. ಇನ್ನೊಂದು ಬಂತು ಕ್ರಿಸ್ಪಿ ಕಟ್ಟಾ ಕಾರ್ನ್. ಫಸ್ಟ್ ಮ್ಯಾಂಗೋ ಸೂಪ್ನ ಟ್ರೈ ಮಾಡೋಣ, ಯಾಕಂದರೆ ಮ್ಯಾಂಗೋ ಮೇಳ. ಮ್ಯಾಂಗೋ ಹಾಟ್ ಆ್ಯಂಡ್ ಸೋರ್. ಸೂಪ್ನ ಎಲ್ಲರೂ ಸ್ವಲ್ಪ ಖಾರವಾಗಿ ಒಂಥರ ಲೈಟಾಗಿ ಉರುಳಿಗೆ ಈ ಥರ ಇಷ್ಟಪಡ್ತಾರೆ. ಸೊ ಇದು ಖಾರವಾಗೇ ಇದೆ, ಚೆನ್ನಾಗೇ ಇದೆ. ಪ್ಲಸ್ಸು ಆ ಮ್ಯಾಂಗೋದು ಫ್ಲೇವರ್ ಲೈಟಾಗಿ ಬರುತ್ತೆ. ಮ್ಯಾಂಗೋನ ಪ್ಯೂರೆ ಚೆನ್ನಾಗಿ ಇದು ಮಾಡಿ ಹಾಕಿದ್ದಾರೆ. ಸೊ ಆ ಮ್ಯಾಂಗೋದು ಟೇಸ್ಟ್ ಬರುತ್ತೆ, ಬಟ್ ಸಿಹಿ ಅಂಶ ಜಾಸ್ತಿ ಬರೋದಿಲ್ಲ. ಯಾಕಂದರೆ ಸೂಪಲ್ಲಿ ಜಾಸ್ತಿ ಸಿಹಿ ಅಂಶ ಬಿಟ್ಟರು ಅದು ಟೇಸ್ಟ್ ಬರೋದಿಲ್ಲ. ಬಟ್ ಇದು ಪರ್ಫೆಕ್ಟ್ ಆಗಿದೆ. ಸೊ ಸೂಪ್ ಅಂತೂ ಸೂಪರ್ ಪರ್ಫೆಕ್ಟ್, ದಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಮ್ಯಾಂಗೋ ಮೇಳ ಆಗಿರುತ್ತೆ. ನಾರ್ಮಲ್ ಹಾಟ್ ಆ್ಯಂಡ್ ಸೋರೆಲ್ಲ ಕುಡಿತಾ ಇರ್ತಾರೆ ನೀವು, ಸೇಮ್ ಟೇಸ್ಟ್ ಇರುತ್ತೆ. ಸೊ ಅದು ಮ್ಯಾಂಗೋದು ಆ ಟೇಸ್ಟ್ ಸ್ವಲ್ಪ ಇನ್ಫ್ಯೂಸ್ಡ್ ಆಗಿರುತ್ತೆ. ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಇನ್ನೊಂದು ಬಂದ್ಬಿಟ್ಟು ಡ್ರಮ್ ಸ್ಟಿಕ್ಕು, ನುಗ್ಗೆಕಾಯಿ ಸೂಪ್. ಇದು ಸ್ವಲ್ಪ ಸ್ಪೈಸಿಯಾಗಿದೆ ಕಂಪೇರ್ ಟು ಅದು. ಆ ಗಂಟ್ಲಿಗೆ ಆ ಹೀಟು ಸೂಪರ್ ಕ್ಲಿಯರ್ ಆಗ್ಬಿಡುತ್ತೆ. ಥ್ರೋಟೆಲ್ಲನೂ ಏನಾದರೂ ಕಟ್ಕೊಂಡಿದ್ರೆ ಗಂಟ್ಲು, ಅದ್ಭುತ. ಆಮೇಲೆ ಅದು ನುಗ್ಗೆಕಾಯಿ ಫ್ಲೇವರು. ಈಗ ಸ್ಟಾರ್ಟರ್ಸು ಟೇಬಲ್ ಸರ್ವ್ ಮಾಡಿರೋದನ್ನ ಟೇಸ್ಟ್ ಮಾಡುವ. ಮ್ಯಾಂಗೋ ಟ್ರಯಾಂಗಲಿಂದ ಶುರು ಮಾಡೋಣ. ಸೊ ಒಂದು 7 ಸ್ಟಾರ್ಟರ್ಸ್ನ ಟೇಬಲ್ಗೆ ಸರ್ವ್ ಮಾಡ್ತಾರೆ. ಮ್ಯಾಂಗೋ ವೆಜಿಟೇಬಲ್ ಟ್ರಯಾಂಗಲ್. ಒಳಗಡೆ ತರಕಾರಿ ಇರುತ್ತೆ, ಜೊತೆಯಲ್ಲಿ ಮ್ಯಾಂಗೋ ಪೀಸಸ್ ಇರುತ್ತೆ. ಫುಲ್ಲು ಚೀಸಿ ಆದ ಡಿಶ್ಶು, ಚೆನ್ನಾಗಿದೆ, ಅದ್ಭುತ. ಚೀಸ್ ಕೂಡ ಹಾಕಿರ್ತಾರೆ ಅದಕ್ಕೋಸ್ಕರ. ಆಮೇಲೆ ಮ್ಯಾಂಗೋ ಫ್ಲೇವರ್ ಲೈಟಾಗಿ ಬರುತ್ತೆ ಆ ಪೀಸಸ್ ಸಿಕ್ಕಿದಾಗ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದು ತುಂಬ. ಆಮೇಲೆ ಇನ್ನೊಂದು ಡಿಶ್ಶು ಮಕ್ಕಳು ತುಂಬ ಇಷ್ಟಪಡೋದು, ದೊಡ್ಡ ಮಕ್ಕಳು ಇಷ್ಟಪಡೋದು, ಕ್ರಿಸ್ಪಿ ಕಾರ್ನ್. ಎಲ್ಲೇ ಹೋದರೂ ಇದನ್ನಂತೂ ಬೇಜಾನ್ ಟ್ರೈ ಮಾಡ್ತೀವಿ. ಕಾಳು ಮಾತಾಡಿದೆ. ಸೊ ಅದೇ ಬಫೆ ಎಲ್ಲ ಹೋದಾಗ ಇದಿದ್ದರೆ ತುಂಬ ಖುಷಿಯಾಗ್ಬಿಡುತ್ತೆ ಮನಸ್ಸಿಗೆ. ತಿಂತಾ ಇದ್ರೆ ಗೊತ್ತೇ ಆಗಲ್ಲ, ಹೋಗ್ತಾ ಇರುತ್ತೆ. ಮ್ಯಾಂಗೋ ಸ್ಟಫ್ಡ್ ಮೆಣಸಿನಕಾಯಿ ಬಜ್ಜಿ. ಇದು ರಾ ಮ್ಯಾಂಗೋ ಮಸಾಲ ಪಾಪಡ್ ಕೂಡ ಬಂತು. ಮೆಣಸಿನ್ಕಾಯಿ ಖಾರ, ಹೊರಗಡೆ ಈರುಳ್ಳಿಯ ಕ್ರಂಚಿನೆಸ್, ಜೊತೆಗೆ ಹಸಿ ಮಾವಿನಕಾಯಿ ಪೀಸಸ್ಗಳು ಸಿಕ್ಕಿದೆ. ಅದು ಒಂಥರ ಟೇಸ್ಟ್, ಹುಳಿ ಜುಮ್ ಅನ್ನೋದು ಮೈಯ ಸಿಕ್ಕಿದಾಗ
ಚೆನ್ನಾಗಿದೆ, ಈ ಕಾಂಬಿನೇಷನ್ ಚೆನ್ನಾಗಿದೆ. ವೆಜಿಟೇರಿಯನ್ಸ್ಗಳ ಸ್ವರ್ಗ. ಈಗ ನೆಕ್ಸ್ಟ್ ಮ್ಯಾಂಗೋ ಪನ್ನೀರ್ ಚಿಲ್ಲಿ. ಪನ್ನೀರ್ ಚಿಲ್ಲಿಗೆ ಮ್ಯಾಂಗೋ ಲೈಟಾಗಿ ಆ ಟ್ಯಾಂಗಿನೆಸ್ಸು ಚೆನ್ನಾಗಿದೆ. ಯಾವುದೂ ಜಾಸ್ತಿ ಮಾಡಿಲ್ಲ, ಜಾಸ್ತಿ ಮಾಡಿದಷ್ಟು ಅದು ರಿಯಲ್ ಟೇಸ್ಟ್ ಹೊಟ್ಟೋಗುತ್ತೆ ಆ ಡಿಶ್ದು. ಆ ಚಿಲ್ಲಿ ಮಾಮೂಲಿ ಪನ್ನೀರ್ ಚಿಲ್ಲಿ ಯಾವ ಥರ ಇರುತ್ತೆ ಸೇಮ್ ಅದೇ ಟೇಸ್ಟ್ ಇದೆ, ಅದರಲ್ಲಿ ಒಂಚೂರು ಆ ಮ್ಯಾಂಗೋದು ಫ್ಲೇವರ್ ಹಿಂಗೆ ಬಂದೋಗುತ್ತೆ. ಸೊ ಅದು ಪರ್ಫೆಕ್ಟಾಗಿದೆ. ಆಮೇಲೆ ಇದಂತೂ ಪನ್ನೀರ್ ಅಂತೂ ಸೂಪರ್ ಫ್ರೆಶ್ಶು. ಮೇಲ್ಗಡೆ ಏನು ಕೋಟಿಂಗ್ ಇರುತ್ತಲ್ಲ, ಸ್ವಲ್ಪ ಡೀಪ್ ಫ್ರೈ ಮಾಡಿರ್ತಾರಲ್ಲ, ಅದು ಕ್ರಂಚಿ ಇರುತ್ತೆ, ಒಳಗಡೆ ಇದು ಮಾತ್ರ ಮೆಲ್ಟೇ ಆಗ್ಬಿಡುತ್ತೆ ಪನ್ನೀರ್ ಸಿಕ್ಕಿದಾಗ. ಅದ್ಭುತ. ನೆಕ್ಸ್ಟು ಮ್ಯಾಂಗೋ ಬಾರ್ಬೆಕ್ಯೂ, ಚಿಕ್ಕ ಚಿಕ್ಕ ಮ್ಯಾಂಗೋ ಪೀಸಸ್ನ ಇದು ಖಾರ ಪುಡಿ ಉಪ್ಪು ಎಲ್ಲ ಹಾಕಿ ಬಾರ್ಬೆಕ್ಯೂ ಮಾಡಿರ್ತಾರೆ, ಬಿಸಿ ಇದೆ. ಅಲ್ಲೂ ಜುಮ್ ಅನ್ನೋದು ಗೊತ್ತಾ, ಅಂಥವ್ರು ಆರಾಮಾಗಿ ತಿನ್ಬೋದು. ಯಾಕಂದರೆ ಅಷ್ಟು ತುಂಬ ಹುಳಿ ಇಲ್ಲ, ಇದು ಲೈಟಾದ ಹುಳಿ, ಸಿಹಿ, ಆಮೇಲೆ ಖಾರ, ಉಪ್ಪು ಖಾರ, ಆಮೇಲೆ ಬರ್ಂಟ್ ಎಫೆಕ್ಟ್, ಸ್ಮೋಕಿ, ಸೂಪರ್. ಖಾರ ಬರ ಕಬಾಬ್ ಪಕ್ಕದಲ್ಲಿ ಮುಟ್ಟೋದಕ್ಕೆ ಸೂಪರ್ ಕ್ರಿಸ್ಪಿಯಾಗಿದೆ. ಸೂಪರ್ ಕ್ರಂಚಿ, ಲೈಟಾಗಿ ಹಸಿ ಅಂಶ ಬರ್ತಿದ್ದಾರೆ. ಮಸಾಲ ಪಾಪಡ್ ಬಂತು. ಈ ಡಿಶಸ್ ಎಲ್ಲ ಟೇಬಲ್ಗೆ ಸರ್ವ್ ಮಾಡೋದ್ರಿಂದ ನೀವು ಇನ್ನೊಂದ್ಸಲಿ ಬೇಕು ಅಂತ ನಿಮ್ಗೆ ಯಾವ್ದು ಬೇಕು ಅದು ಇನ್ನೊಂದ್ಸಲಿ ಸರ್ವ್ ಮಾಡಿಸ್ಕೊಬೋದು. ಎಲ್ಲ ಟ್ರೈ ಮಾಡ್ತಿರೋದು ಎಲ್ಲನೂ ತರಿಸ್ಕೊಬೋದು. ಇಷ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಇನ್ನೊಂದ್ಸಲಿ ಸರ್ವ್ ಮಾಡಿಸ್ಕೊಬೋದು. ಒಬ್ಬೊಬ್ಬ ಓಡಾಡ್ತಾ ಇರ್ತಾರೆ, ಬಂದು ಕೇಳ್ತಾ ಇರ್ತಾರೆ. ಈಗ ನೆಕ್ಸ್ಟು ಜಂಪ್ ಔಟ್. ಸೊ ಚಾಟ್ಸ್ ತೊಗೊಂಡು ಬಂದಿದ್ದೀವಿ. ಮೊದಲನೇದು ಪಾನಿಪುರಿ, ಅದು ಕೂಡ ಮ್ಯಾಂಗೋ ಪಾನಿಪುರಿ. ಇದು ಸ್ವೀಟ್ ಮ್ಯಾಂಗೋ ಪಾನಿ. ಈ ಕಡೆ ನಾರ್ಮಲ್ ರೆಗ್ಯುಲರ್ ಪಾನಿ, ಇದರಲ್ಲಿ ರಾ ಮ್ಯಾಂಗೋ ಹಾಕಿರ್ತಾರೆ, ಇದರಲ್ಲಿ ಸ್ವೀಟ್ ಮ್ಯಾಂಗೋ ಹಾಕಿರ್ತಾರೆ. ಎಷ್ಟು ಬೇಕೋ ಅಷ್ಟು ತುಂಬಿಸಿಕೊಂಡು ಗುಳುಮ್. ನೆಕ್ಸ್ಟ್ ಸ್ವೀಟ್ ಮ್ಯಾಂಗೋ ಅಲ್ಲ, ಆ ಸಿಹಿ ಅಂಶ ಇರುತ್ತೆ. ಸೊ ಆ ಥರ ಇಷ್ಟಪಡೋರು ಅದನ್ನು ಟ್ರೈ ಮಾಡ್ಬೋದು. ಹುಳಿಗೆ ಇಷ್ಟಪಡೋರು ಇದನ್ನು ಟ್ರೈ ಮಾಡಿ. ದೊಡ್ಡದಾದ ಪುರಿ ಬಾಯಲ್ಲಿ ಇಡ್ಸುತ್ತಾ ಗೊತ್ತಿಲ್ಲ. ಜುಂಜು ಮೈನಲ್ಲಿ ಮೈಯೆಲ್ಲ ಒಳಗಡೆ ಚಿಕ್ಕ ಚಿಕ್ಕ ಪೀಸು ಇದು ಹಾಕಿದ್ದಾರೆ, ಮಾವಿನಕಾಯಿ ಪೀಸು ಅದರೊಳಗಡೆ ಇನ್ನೂ ಸಿಗ್ತಾ ಇದೆ. ಸ್ವಲ್ಪ ತಿಂತಾಯಿದ್ದಾರೆ. ನಾವು ಜುಮ್ ಅಂತ ಹುಳಿ ಅಂಶ, ಇದು ಖಾರವಾಗಿ ಚೆನ್ನಾಗಿದೆ. ಸೊ ಹುಳಿ ಖಾರ ಟ್ರೈ ಮಾಡ್ತಾರೆ ಅಂದರೆ ಇದು ನಾರ್ಮಲ್ಲು ಪಾನಿಪುರಿ. ಮ್ಯಾಂಗೋ ಮೇಳ ಸ್ಪೆಷಲ್ ತಿಂತೀರಾ ಸ್ವೀಟಾಗಿ ಅಂದರೆ ಅದು ಮ್ಯಾಂಗೋ ಸೇವ್ ಪುರಿ ತರ್ಸಿದ್ದೀವಿ. ಅದರಲ್ಲೂ ಅಷ್ಟೇ ಮ್ಯಾಂಗೋ ಪೀಸಸ್ಸು ಹಾಕಿರ್ತಾರೆ. ನೆಕ್ಸ್ಟು ಮಸಾಲೆ ಪುರಿ ತಿನ್ನೋರಿಗೆ ಮಸಾಲೆ ಪುರಿ. ಇದು ನಾರ್ಮಲಾಗಿ ಬರೀ ನಾರ್ಮಲ್ ಮಸಾಲೆ ಪುರಿನೂ ನೀವು ಟ್ರೈ ಮಾಡ್ಬೋದು. ಇಲ್ಲ ಇದರಲ್ಲೂ ಮ್ಯಾಂಗೋ ಟಚ್ ಬೇಕು ಅಂದರೆ ಇಲ್ಲಿ ಚಿಕ್ಕ ಚಿಕ್ಕ ಪೀಸ್ ಕಾಣಿಸ್ತೀಯಾ, ಹಂಗೆ ಮಾತಾಡ್ತಾ ಮ್ಯಾಂಗೋ ಬೇಲ್ಪುರಿ ಕೂಡ ಬಂತು. ಮಸಾಲೆ ಸೂಪರ್. ಮಸಾಲೆ ಟ್ರೈ ಮಾಡಿ, ಮಸಾಲೆ ಪುರಿ ಹಂಗೆ ಟ್ರೈ ಮಾಡೋದು ಪರವಾಗಿಲ್ಲ, ಮ್ಯಾಂಗೋ ಹಾಕ್ಕೊಂಡು ಟ್ರೈ ಮಾಡೋದು ಪರವಾಗಿಲ್ಲ. ಮೇಯ್ನ್ ಮಸಾಲೆ ಇದೆಯಲ್ಲ ಗ್ರೀನ್ ಮಸಾಲೆ ಇದೆಯಲ್ಲ ಅದು ಸೂಪರ್ ಇಷ್ಟ ಆಯಿತು. ಸೇಮ್ ಅಥೆಂಟಿಕ್ಕಾಗಿ ನೀವು ರೋಡ್ ಸೈಡಲ್ಲಿ ಯಾವ ಥರ ತಿಂತೀರಾ ಸೇಮ್ ಅದೇ ಥರ ಇಲ್ಲಿ ಹೈಜೀನಾಗಿ ಕ್ಲೀನಾಗಿ ಆರಾಮಾಗಿ ಒಳ್ಳೆ ಆ್ಯಂಬಿಯನ್ಸಲ್ಲಿ ಟ್ರೈ ಮಾಡ್ಬೋದು. ಬೇಲ್ಪುರಿ ಹುಳಿಗೆ ಇದೇ ಸ್ವಲ್ಪ ಜಾಸ್ತಿ ಮಾವಿನಕಾಯಿ ಪೀಸಸ್ ಇದೆ, ಬೇಜಾರಾಗಿ ಮಿಕ್ಸ್ ಮಾಡಿರ್ತಾರೆ. ಅದಕ್ಕೋಸ್ಕರ ಅದರಲ್ಲಿ ಪ್ರತಿ ಬೈಡ್ಗೂ ಸಿಗ್ತಾ ಇರುತ್ತೆ. ಆಮೇಲೆ ಈ ಕಡೆ ಪಕ್ಕದಲ್ಲಿ ಇವರ ಸ್ಪೆಷಲ್ ಕೇಬಲ್ ಕಾರ್ ಸ್ಪೆಷಲ್ ಪಾಲಕ್ ಪತ್ತಾ ಚಾಟ್. ಏನಕ್ಕೆ ಅಂದರೆ ಪಾಲಕ್ಕು ಎಲೆ ಇದೆಯಲ್ಲ ಅದನ್ನು ಡೀಪ್ ಫ್ರೈ ಮಾಡಿ ಕೆಳಗಡೆ ಇರುತ್ತೆ, ಅದೇ ಪಾಲಕ್ ಎಲೆ ಕೆಳಗಡೆಯಿಂದ ಕಾಣಿಸ್ತಾ ಇದೆಯಾ, ಅದ್ರ ಮೇಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಕೊಡ್ತಾರೆ, ಮೊಸರೆಲ್ಲ ಹಾಕಿರ್ತಾರೆ. ಇದು ಸೂಪರ್ ಕ್ರಿಸ್ಪಿ ಆಗಿರುತ್ತೆ. ಏನು ಸೇವ್ ಪುರಿ ತಿಂದವಲ್ಲ ಆ ಪುರಿ ಇದೆಯಲ್ಲ ಅದಕ್ಕಿಂತ ಕ್ರಿಸ್ಪಿ ಇದೆ. ಪಾಲಕ್ ಎಲೆ ಫುಲ್ಲು ಡೀಪ್ ಫ್ರೈ ಆಗಿಬಿಡುತ್ತೆ, ಪುಡಿ ಆಗಿಬಿಡುತ್ತೆ, ಲೈಟಾಗಿ ಫ್ಲೇವರ್ ಬರುತ್ತೆ. ಆಮೇಲೆ ಸಿಹಿ ಅಂಶ, ಸ್ವೀಟು, ಮೊಸರು, ಖಾರ ಎಲ್ಲ ವೆಲ್ ಬ್ಯಾಲೆನ್ಸ್ಡಾಗಿ
ಅದ್ಭುತ. ಫುಲ್ ಆಗ್ಬಿಟ್ಟಿದೆ ಮ್ಯಾಂಗೋ ಬೇಡ, ಆ ನಾಯ್ಸ್ ಎಲ್ಲ ಬರ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇರೆ ನೆಕ್ಸ್ಟ್ ಟೆಂಪೋ ಹೋಗೋಣ. ಸೊ ನೆಕ್ಸ್ಟು ಲೈವ್ ಕೌಂಟ್ರಿಂದ ತೊಗೊಂಬಂದಿದ್ದೀವಿ. ದೋಸೆ ಕೌಂಟ್ರ್ ಇತ್ತು, ಇದು ಪಾಸ್ತಾ ಕೌಂಟ್ರ್ ಇತ್ತು. ಅಲ್ಲಿಂದ ಇದು ಮ್ಯಾಂಗೋ ಆಲ್ಫ್ರೆಡೋ ಪಾಸ್ತಾ, ಮ್ಯಾಂಗೋ ಟಚ್ ಇದೆ. ನಿಮ್ಗೆ ಬೇಡ ಅಂದರೆ ನಾರ್ಮಲ್ ಆಲ್ಫ್ರೆಡೋ ಪಾಸ್ತಾ ಕೂಡ ಸಿಗುತ್ತೆ, ಹಂಗೂ ಮಾಡಿಸ್ಕೊಬೋದು. ಆಮೇಲೆ ಮ್ಯಾಂಗೋ ಜಾಕ್ ಫ್ರೂಟ್ ಉತ್ತಪ್ಪಮ್, ಆಮೇಲೆ ಮ್ಯಾಂಗೋ ಚೀಸ್ ಪಿಜ್ಜಾ ದೋಸೆ ಆಮೇಲೆ ಮ್ಯಾಂಗೋ ಪ್ಯಾನ್ ಕೇಕ್ ವಿತ್ ಬೆಲ್ಲದ ಜೋನಿ. ಪಾಸ್ತಾ ಟೇಸ್ಟ್ ಮಾಡೋಣ. ಬಿಸಿ ಇದೆ, ಎಲ್ಲ ಬಿಸಿ ಇದೆ. ಸೊ ಇದು ಲೈವ್ ಕೌಂಟರ್ ಆಗಿರೋದ್ರಿಂದ ಸೊ ಅಲ್ಲೋಗಿ ನೀವು ಆರ್ಡ್ರ್ ಮಾಡಿ ತೊಗೊಬೇಕು. ಸೊ ಮಾಡಿ ಇಟ್ಟಿರಲ್ಲ. ಸ್ವೀಟ್ ಆದ ಆಲ್ಫ್ರೆಡೋ ಪಾಸ್ತಾ ಫಸ್ಟ್ ಟೈಮ್ ತಿಂದಿರೋದು. ಮ್ಯಾಂಗೋ ಟಚ್ಚು, ಮ್ಯಾಂಗೋ ಪ್ಯೂರಿ ಹಾಕಿ ಮಾಡಿಕೊಡ್ತಾರೆ. ಸೊ ಇದೆಲ್ಲ ಯಾವಾಗಲೂ ಸಿಗೋಲ್ಲ, ಯಾವಾಗ ಒಂದೊಂದು ಸಲ ಸಿಗೋದು. ಆದ್ದರಿಂದ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇಲ್ಲ ನಂಗೆ ಸಿಹಿ ಇಷ್ಟ ಆಗೋಲ್ಲ ನಂಗೆ ಪಾಸ್ತಾದಲ್ಲಿ ಅಂದರೆ ನಾರ್ಮಲ್ಲು ಪಾಸ್ತಾನ ನೀವು ಕೂಡ ಹೆಂಗೆ ಬೇಕಾದ್ರೂ ಮಾಡಿಸ್ಕೊಂಡು ಟ್ರೈ ಮಾಡ್ಬೋದು. ಪಾಸ್ತಾ ಆಯಿತಾ? ಈಗ ದೋಸೆ ಕೊಡ್ಬೋಣ. ನೀರು ದೋಸೆ ಕೂಡ ಬಂತು. ನೀರು ದೋಸೆ ಜೊತೆ ಮ್ಯಾಂಗೋ ಚಟ್ನಿ, ಆಮೇಲೆ ಇದು ಕಾಯಿ. ಈಗ ಇದು ಪ್ಯಾನ್ ಕೇಕು, ಮ್ಯಾಂಗೋ ಪ್ಯಾನ್ ಕೇಕು. ಇಲ್ಲೆಲ್ಲ ಮ್ಯಾಂಗೋ ಪೀಸಸ್ ಕಾಣಿಸ್ತಾ ಇದೆಯಾ? ಹಾಂ, ಬೆಲ್ಲದ ಜೋನಿ, ಲಿಕ್ವಿಡ್ ಬೆಲ್ಲ. ಸೌತ್ ಕೆನರಾ ಕಡೆ ಎಲ್ಲ ಫೇಮಸ್ಸು. ಸೊ ಅದಂಗೆ ಇರುತ್ತಂತೆ, ಗಟ್ಟಿ ಆಗಲ್ಲ. ಸಿಹಿ ಮಯ. ಸೊ ಬೆಲ್ಲದ ಸಿಹಿ ಇಷ್ಟಪಡ್ತೀರಾ, ಫುಲ್ಲು ಸ್ವೀಟ್ ತಿನ್ನೋರು ಜಾಸ್ತಿ ಇರ್ತೀರಾ ಅಂದರೆ ಇದನ್ನ ಟ್ರೈ ಮಾಡಿ, ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಅಷ್ಟೊಂದು ಸ್ವೀಟ್ ಇಲ್ಲ, ಅದು ಪ್ಯಾನ್ ಕೇಕಲ್ಲಿ. ಅದ್ರಲ್ಲಿ ಮ್ಯಾಂಗೋ ಸ್ಲೈಸಸ್ ಸಿಕ್ಕಿದಾಗ ಆ ಸಿಹಿ ಅಂಶ ಲೈಟಾಗಿ ಬರೋದು ಅಷ್ಟೇ. ಇದು ಇದೆಯಲ್ಲ ಬೆಲ್ಲದ ಜೋನಿ, ಅದು ಸಾಕು, ಸೂಪರ್ ಸ್ವೀಟ್ ಆಗಿದೆ. ನೆಕ್ಸ್ಟು ಮ್ಯಾಂಗೋ ಪೈನಾಪಲ್ ಉತ್ತಪ್ಪಂ ಟ್ರೈ ಮಾಡೋಣ. ನಾವು ಈರುಳ್ಳಿ ದೋಸೆ ಅಂತೀವಿ. ಮ್ಯಾಂಗೋ ಪೈನಾಪಲ್ ಈರುಳ್ಳಿ ದೋಸೆ ವಿತ್ ಚಟ್ನಿ. ಇದೊಂದು ಸ್ವಲ್ಪ ಮ್ಯಾಂಗೋ ಪೀಸಸ್ಸು ಜಾಸ್ತಿ ಇರುತ್ತೆ. ಇಲ್ಲಿ ಎಲ್ಲೋ ಕಲರ್ ಏನೇನಿದೆ ಅವೆಲ್ಲ ಅದೇ ಸ್ವಲ್ಪ ಯಥೇಚ್ಛವಾಗಿರುತ್ತೆ. ಆ ಈರುಳ್ಳಿ ದೋಸೆ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ಅದು ಸೇಮ್ ಹಂಗೆ ಇದೆ. ಅದು ಬರ್ಂಟ್ ಆಗಿರೋದು ಈರುಳ್ಳಿ, ಆ ಫ್ರೈಡ್ ಆನಿಯನ್ಸ್ ಟೇಸ್ಟು ಅದು ಕೊಡ್ತಾ ಇರುತ್ತೆ. ಅದ್ರ ಜೊತೆಗೆ ಈ ಮಾವಿನಕಾಯಿ ಇದ್ರ ಟೇಸ್ಟ್ ಎಲ್ಲನೂ ಬರ್ತಾ ಇರುತ್ತೆ. ಚಟ್ನಿ ಸೂಪರ್, ಚಟ್ನಿ ಮಾತ್ರ ಅಲ್ಟಿಮೇಟ್. ನೆಕ್ಸ್ಟು ಪಿಜ್ಜಾ ದೋಸೆ. ನಾರ್ಮಲ್ ಮಸಾಲೆ ದೋಸೆನೂ ಸಿಗುತ್ತೆ. ನೀವು ಈ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಲ್ಲ ಅಂದರೆ ಅದನ್ನು ಟ್ರೈ ಮಾಡ್ಬೋದು. ಇದು ಮ್ಯಾಂಗೋ ಸ್ಲೈಸ್ ಹಾಕಿರೋ ಮ್ಯಾಂಗೋ ಚೀಸ್ ಪಿಜ್ಜಾ ದೋಸೆ. ಚೆನ್ನಾಗಿದೆ, ಫುಲ್ ಚೀಸಿಯಾಗಿ ಲೈಟಾಗಿ ಟ್ಯಾಂಗಿನೆಸ್ಸು. ಬೇಸ್ಗೆ ಸ್ಪ್ರೆಡ್ ಮಾಡಿರೋ ಆ ಸಾಸು ಚಟ್ನಿ ಏನಿದೆ ಅದ್ರದ್ದು ಆ ಹುಳಿ ಅಂಶ, ಆಮೇಲೆ ಮಾವಿನಕಾಯಿ ಪೀಸಸ್ಸು, ಚೀಸ್ ಟೇಸ್ಟ್. ಈಗ ನೆಕ್ಸ್ಟು ನೀರು ದೋಸೆ. ಸೂಪರ್ ಫುಲ್ಲು ತೆಳುವಾದ ಬಿಸಿಯಾದ ನೀರು ದೋಸೆ. ಇದು ಕೂಡ ಅಲ್ಲೇ ಮಾಡಿಕೊಡೋದು ಲೈವು. ಮ್ಯಾಂಗೋ ಚಟ್ನಿ ಕೊಟ್ಟಿದ್ದಾರೆ, ಅದ್ರ ಜೊತೆ ಟೇಸ್ಟ್ ಮಾಡುವ. ಇಲ್ಲಿ ಚಟ್ನಿಗಳು ಸೂಪರ್. ಕೆಳಗಡೆ ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ ಗ್ರೌಂಡ್ ಫ್ಲೋರಲ್ಲಿ. ಈ ಬಫೆ ತಿನ್ನಲ್ಲ ಅಂದರೆ ಅಂದಾಗ ದೋಸೆಗಳು ಇದೆಲ್ಲ ಟ್ರೈ ಮಾಡಿ. ವಡೆ ಇದೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಒಂದು ಮಾಡಿದ್ವಿ ನಾವು ಜಮಾನ್ದಲ್ಲೇ. ಬ್ರೇಕ್ಫಾಸ್ಟು ಅಲ್ಟಿಮೇಟ್ ಆಗುತ್ತೆ. ಈ ಚಟ್ನಿ ಸೂಪರು, ಆ ಗ್ರೀನ್ ಚಿಕನ್ ಸಖತ್ತಾಗಿತ್ತು. ಅದು ಕಾಯಿ ಸ್ವೀಟಾಗಿ ತಿಂತೀರ ಅಂದರೆ ಅದ್ರ ಜೊತೆಗೆ ಬೆಲ್ಲ ಎಲ್ಲ ಇರುತ್ತೆ. ಸೊ ಮೇನ್ ಕೋರ್ಸ್ನ ಹಾಕೊಂಬಂದಿದ್ದೀನಿ. ತುಂಬ ವೆರೈಟೀಸ್ ಇದೆ, ಎಲ್ಲ ಆಗಲೇ ಸ್ವಲ್ಪ ತಿಂದೆ ಹೊಟ್ಟೆ ತುಂಬೋಯ್ತು. ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಬಂದಿದ್ದೀನಿ. ಇಲ್ಲಿ ನೋಡ್ಬಿಟ್ಟು ಏನು ಕ್ವಶನ್ ಕೇಳ್ಬೋದು ಎಲ್ಲರೂ, ಇದೇನು ಎಲ್ಲ ಖಾರ ಮಧ್ಯದಲ್ಲಿ ಏನೋ ಕಾಣಿಸ್ತಾ ಇದೆಯಲ್ಲ ಡೆಸರ್ಟ್ ಥರ ಅಂತ. ಅದ್ರ ಕಾಂಬಿನೇಷನ್ ಹೇಳ್ತೀನಿ. ಈಗ ಶುರು ಮಾಡೋಣ ಪೂರಿಗೆ. ಫಸ್ಟ್ ಪೂರಿಂದಲೇ ಶುರು ಮಾಡೋಣ. ಪೂರಿ ಚೆನ್ನ ಮಸಾಲ. ಉಬ್ಕೊಂಡಿರೋ ಪೂರಿನ ಒಡೆದ್ಬಿಟ್ಟು ಚೆನ್ನಾಗಿದೆ. ಲೈಟಾಗೆ ಜಾಸ್ತಿ ಮಸಾಲೆ ಇರೋದಿಲ್ಲ, ಪರ್ಫೆಕ್ಟ್ ಇರುತ್ತೆ. ಜಾಸ್ತಿ ಮಕ್ಕೆಲ್ಲ ಹೊಡೆಯೋದಿಲ್ಲ, ಆರಾಮಾಗಿ ತಿನ್ಬೋದು. ಸೊ ಎಲ್ಲರೂ ಗೊತ್ತು ಪೂರಿ ಚೆನ್ನ ಮಸಾಲ ಕಾಂಬಿನೇಷನು. ಇನ್ನೊಂದು ನಮಗೆ ಅವರು ಓನರ್ ಹೇಳಿದ್ದು ಇನ್ನೊಂದು ಬೆಸ್ಟ್ ಕಾಂಬಿನೇಷನು. ಅಲ್ಲಿ ಮಲೆನಾಡು ಕಡೆ ಮತ್ತು ಆ ಕಡೆ ಸೌತ್ ಕೆನರಾ ಕಡೆ ಎಲ್ಲನೂ ಟೇಸ್ಟ್ ಮಾಡೋದಂತೆ. ಮ್ಯಾಂಗೋ ಸೀಸನ್ ಬಂದಿದ್ದ ತಕ್ಷಣ ಪೂರಿ ಮ್ಯಾಂಗೋ ಶ್ರೀಕರ್ಣೆ ಜೊತೆಗೆ ಪೂರಿ ಕಾಂಬಿನೇಷನ್ ಜಾಸ್ತಿ ಟ್ರೈ ಮಾಡ್ತಾರಂತೆ, ಅಲ್ಲೆಲ್ಲ ಫೇಮಸ್ ಅಂತೆ. ಸೊ ನಾವು ಕೂಡ ಟ್ರೈ ಮಾಡೋಣ ಪೂರಿ ಜೊತೆಗೆ ಶ್ರೀಕರ್ಣೆ.
ಪಲ್ಪೆಲ್ಲ ಇದೆ. ಶ್ರೀಕರಣೆ ಮಾತ್ರ ಸೂಪರ್ ಆಗಿದೆ. ಪೂರಿ ಜೊತೆಗೆ ಒಂಥರ ಡಿಫ್ರೆಂಟ್ ಕಾಂಬಿನೇಷನು, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಹೆಂಗೆ ಅಂದರೆ ನಾವು ಚಪಾತಿಗೆ ಹಾಲು ಹಾಕ್ಕೊಂಡು ಟೇಸ್ಟ್ ಮಾಡ್ತೀವಿ. ಒಂಥರ ಒಬ್ಬರು ವಿಯರ್ಡ್ ಕಾಂಬಿನೇಷನ್ ಇರುತ್ತೆ. ನಾನು ಚಪಾತಿಗೆ ಒಂಥರ ಹಾಲು ಸಕ್ಕರೆ ಅದೇನೋ ಹಾಕೊಂಡು ಟ್ರೈ ಮಾಡೋದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ಸಿಹಿಯಾಗಿ ಇಷ್ಟಪಡ್ತೀರಾ ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಅಲ್ಲಿನ ಫೇಮಸ್ ಡಿಶ್ಶು ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಒಂದು ರಾಶಿ ತೊಗೊಂಡು ತಿಂತ ಇಷ್ಟ ಆಗುತ್ತೆ. ಇನ್ನು ಜಾಕ್ ಫ್ರೂಟ್ ಬಿರಿಯಾನಿ ತೊಗೊಂಬಂದಿದ್ದೀನಿ, ಪುಳಿಯೋಗರೆ ಹಾಕೊಂಬಂದಿದ್ದೀನಿ, ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ತೊಗೊಂಬಂದಿದ್ದೀನಿ. ಎಲ್ಲ ಟೇಸ್ಟ್ ಮಾಡೋಣ. ಇನ್ನೊಂದು ರೋಟಿ ಕುಲ್ಚಾ ಇದೆಲ್ಲ ಸಿಗುತ್ತೆ, ಇಲ್ಲೆಲ್ಲೂ ಇಟ್ಟಿರಲ್ಲ. ನೀವು ಆರ್ಡ್ರ್ ಮಾಡಬೇಕು. ಅದನ್ನು ಕೂಡ ನೀವು ಆರ್ಡ್ರ್ ಮಾಡಿದಾಗ ಅಲ್ಲಿ ಅವರೇ ಮಾಡ್ಕೊಂಬಂದು ಲೈವ್ ಸರ್ವ್ ಮಾಡ್ತಾರೆ, ಟೇಬಲ್ ಸರ್ವ್ ಮಾಡ್ತಾರೆ. ಅದು ಕಾಂಬಿನೇಷನ್ಗೆ ಪಾಲಕ್ ಪನ್ನೀರು, ರಾಜಸ್ಥಾನಿ ಕಡಿ ಅಂತ ಎಷ್ಟೊಂದಿದೆ ಗ್ರೇವಿ ಡಿಶಸ್ಸು, ಅದರಲ್ಲಿ ಟ್ರೈ ಮಾಡ್ಬೋದು. ಆಮೇಲೆ ವೈಟ್ ರೈಸ್ಗೆ ಪಪ್ಪು ರಸಮ್ ಎಲ್ಲ ಇದೆ. ನಮಗಿದೇ ಜಾಸ್ತಿ ಆಯಿತು. ಇದೆಲ್ಲ ತಿಂದ್ಬಿಟ್ಟು ಡೆಸರ್ಟ್ ಜೊತೆ ಸೇರೋಣ. ಯಾಕಂದರೆ ಮೇಯ್ನು ಮ್ಯಾಂಗೋ ಟೇಸ್ಟ್ ತೆಗಿಬೇಕು ಅಂದರೆ ಅದರಲ್ಲೇ ಬೇಜಾರು ವೆರೈಟೀಸ್ ಇರೋದು. ಸೊ ಡೆಸರ್ಟ್ ಬಂದಿದೆ. ಅಲ್ಲಿರೋದೆಲ್ಲ ಆಲ್ಮೋಸ್ಟ್ ಎಲ್ಲ ತೊಗೊಂಬಂದಿದ್ವಿ. ಇದು ಶ್ರೀಕರಣೆ ಅವಳೇ ತಂದೆ. ಸೊ ಇಲ್ಲಿ ಟಾರ್ಟ್ ಇದೆ, ರಸಗುಲ್ಲ ಎಲ್ಲ ಮಾವಿನ ಹಣ್ಣು, ರಸ್ಮಲಾಯಿ, ಇದು ಮೂಸ್, ಇದು ಚೀಸ್ ಕೇಕು, ಆಮೇಲೆ ಮ್ಯಾಂಗೋ ಕೀವರ್ ಇದೆ, ಎಲ್ಲ ಇದೆ. ಯಾವ ಟ್ರೈ ಮಾಡೋಣ ಗೊತ್ತಾಗ್ತಾನೆ ಇಲ್ಲ. ಫಸ್ಟು ಮ್ಯಾಂಗೋ ಮೂಸ್ ಟ್ರೈ ಮಾಡೋಣ. ಸ್ವರ್ಗ. ಅಷ್ಟ ನಿಮ್ಗೇನು ಬೇಕು? ರಸಗುಲ್ಲ ಬೇಕಾ ರಸ್ಮಲಾಯಿ ಬೇಕು? ಯಾವುದೋ ಒಂದು ರಸಗುಲ್ಲ ತೊಗೊಳ್ತೀನಿ ನಾನು. ಇದನ್ನೆಲ್ಲ ಕಟ್ಟೆಲ್ಲ ಮಾಡಬಾರ್ದು, ಹಂಗೆ ಗುಳುಮ್. ಬಾಯಿ ತುಂಬ್ಕೊಂಬಿಟ್ಟು ಅದ್ಭುತ. ಆಮೇಲೆ ಜಾಕ್ ಫ್ರೂಟ್ ಬೇರೆ ತೊಗೊಂಡಿದ್ದಾನೆ ಹರ್ಷವರ್ಧನ್ ಅವರು. ಜಾಕ್ ಫ್ರೂಟ್ ಪುಡಿಂಗು ಅವರೇ ತಿಂತಾರೆ. ಬರೀ ಮ್ಯಾಂಗೋ ಕೀವರು, ರಾಜಸ್ಥಾನಿ ಸ್ವೀಟು. ಇದನ್ನು ಕಚ್ಚಬೇಕು. ಇದು ಇವರು ಕಲಾಕಂದಲ್ಲಿ ಮಾಡ್ತಾರಂತೆ. ಆಮೇಲೆ ರಬ್ಡಿನಲ್ಲಿ ಮಾಡ್ತಾರೆ, ಬಟ್ ಇಲ್ಲಿ ಕಲಾಕಂದಲ್ಲಿ ಯೂಸ್ ಮಾಡ್ತಾರೆ. ಸೂಪರ್ ಕ್ರಿಸ್ಪಿ ಆಗಿರುತ್ತೆ. ಮೇಲ್ಗಡೆ ಅದು ಸ್ವೀಟು ಅದೇನಿರುತ್ತೆ ಅದು ಲೈಟ್ ಸಿಹಿ, ತುಂಬ ಜಾಸ್ತಿ ಸಿಹಿ ಇಲ್ಲ. ಇಲ್ಲಿ ಯಾವುದೇ ಸ್ವೀಟ್ ಆಗಿರಲಿ ಮಕ್ಕಳೇ ಥರ ಇರೋಲ್ಲ, ಎಲ್ಲ ಸಟಲಾಗಿರುತ್ತೆ, ಆರಾಮಾಗಿ ತಿನ್ಬೋದು. ಇದು ಟಾರ್ಟ್, ಇದು ಅದ್ಭುತವಾಗಿದೆ ನೋಡೋದಕ್ಕೆ. ಈ ಸಮೇತ ಎಲ್ಲ ಜೊತೆಯಲ್ಲಿ ತಿಂದು ಕಚ್ಕೊಂಡು ಮ್ಯಾಂಗೋ ಸ್ಲೈಸಸ್ ಚಿಕ್ಕದು. ಮ್ಯಾಂಗೋ ಮಯ ಇವತ್ತು. ಆಮೇಲೆ ಲಾಸ್ಟಲ್ಲಿ ಕುಲ್ಫಿ, ಮ್ಯಾಂಗೋ ಕುಲ್ಫಿ ಕೂಡ ಇದೆ. ನಾರ್ಮಲ್ ಐಸ್ ಕ್ರೀಮ್ ಸಿಗುತ್ತೆ ಅಲ್ಲಿ, ನಾನು ತೋರಿಸಿದೆ ಸ್ಟಾರ್ಟಿಂಗಲ್ಲೇ. ಅದು ಬಿಟ್ಟು ನಿಮ್ಮ ಟೇಬಲ್ಗೆ ಸರ್ವ್ ಮಾಡ್ತಾರೆ ಮ್ಯಾಂಗೋ ಕುಲ್ಫಿನ ಲಾಸ್ಟಲ್ಲಿ. ಎಲ್ಲ ತಿಂದಾದಮೇಲೆ ಅದನ್ನು ಟ್ರೈ ಮಾಡೋದನ್ನ ಮರಿಬೇಡಿ. ಸೊ ಫೈನಲಾಗಿ ನೀವು ಸುತ್ತಮುತ್ತ ಇದ್ದೀರಾ, ಒಂದೊಳ್ಳೆ ಪ್ಯೂರ್ ವೆಜಿಟೇರಿಯನ್ನು ಫೈನ್ ಡೈನ್ ರೆಸ್ಟೋರೆಂಟಲ್ಲಿ ಅನ್ಲಿಮಿಟೆಡ್ ಬಫೆ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ, ಅದು ಕೂಡ ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು ಡಿಶಸ್ನ ಟ್ರೈ ಮಾಡಬೇಕು, ಮಾವಿನಕಾಯಿ ಡಿಶಸ್ನ ಟ್ರೈ ಮಾಡಬೇಕು ಅಂದರೆ ಈ ಜಾಗಕ್ಕೆ ಕಣ್ಣು ಮುಚ್ಕೊಂಬರಬೇಕು. ನಾನು ಹೇಳಿದ್ನಲ್ಲ, ವೆಜಿಟೇರಿಯನ್ಸ್ಗಳ ಸ್ವರ್ಗ ಅಂತಲೇ ಹೇಳ್ಬೋದು. ವೀಕ್ ಡೇಸಲ್ಲಿ 60ರಿಂದ 65 ಪ್ಲಸ್ ಡಿಶಸ್ಗಳು ಸಿಗುತ್ತೆ. ವೀಕೆಂಡಲ್ಲಿ ಅದು ಜಾಸ್ತಿ ಆಗುತ್ತೆ, ಒಂದು 10-15 ಡಿಶಸ್ಸು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ ನಿಮ್ಗೆ ಏನು ಬೇಕೋ ಅದೆಲ್ಲನೂ ನೀವು ಕಸ್ಟಮೈಸ್ ಮಾಡಿಕೊಂಡು ಎಷ್ಟು ಬೇಕಾದ್ರೂ ನೀವು ತಿನ್ಬೋದು. ನೋಡ್ತಾ ಇರ್ಬೋದು ಕ್ರೌಡು. ಸೊ ಫುಲ್ ಪ್ಯಾಕ್ ಆಗಿದೆ ಆಲ್ರೆಡಿ. ನೀವು ದೊಡ್ಡ ಗ್ರೂಪಲ್ಲಿ ಬರ್ತೀರಾ ಅಂದರೆ ಆಲ್ರೆಡಿ ಅವ್ರು ಕಾಲ್ ಮಾಡಿಬಿಟ್ಟು ಗೂಗಲ್ ಲೊಕೇಶನ್ ಕೊಟ್ಟಿರ್ತೀವಿ, ಅದ್ರ ನಂಬರ್ ಕೂಡ ಇರುತ್ತೆ. ಸೊ ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಬನ್ನಿ, ಆರಾಮಾಗಿ ನಿಮಗೆ ಟೇಬಲ್ ರಿಸರ್ವ್ ಮಾಡಿರ್ತಾರೆ. ಆಮೇಲೆ ಈ ಕೇಬಲ್ ಕಾರಲ್ಲಿ ಕುತ್ಕೊಂಡು ಟ್ರೈ ಮಾಡಬೇಕು ನೀವು ಅಂದರೆ, ಫೀಲ್ ಮಾಡಬೇಕು ಅಂದರೆ ಬೇಗ ಬರಬೇಕು. ಬೇಗ ಬಂದರೆ ಇದು ಸಿಗುತ್ತೆ, ನೀವು ಕುತ್ಕೊಬೋದು. 6 ಜನ ಕುತ್ಕೊಂಡು, ಈ ಕಡೆ 6 ಜನ, ಆ ಕಡೆ 6 ಜನ, 2 ಕಾರ್ ಇದೆ ಇಲ್ಲಿ ಕೇಬಲ್ ಕಾರು. ಆರಾಮಾಗಿ ಕುತ್ಕೊಂಡು ಒಳ್ಳೆ ಸೂಪರಾಗಿರುತ್ತೆ ಫೀಲ್. ಫೋಟೋ ತಗೊಳಕ್ಕೆ ಎಲ್ಲನೂ ಹಿಂದ್ಗಡೆ ಪೇಂಟಿಂಗ್ ಎಲ್ಲ ಸೂಪರಾಗಿದೆ, ಕ್ಯಾಲಿಫೋರ್ನಿಯಾದು. ಸೊ ಇಲ್ಲಿ ಕೂತ್ಕೊಂಡ್ರೆ ಅಲ್ಲೇ ಕೂತಿದ್ದೀರಾ, ಕ್ಯಾಲಿಫೋರ್ನಿಯಾದಲ್ಲಿ ಕೂತಿದ್ದೀರಾ, ಕೇಬಲ್ ಕಾರಲ್ಲಿ ಹೋಗ್ತೀರಾ ಅಂತ ಫೀಲ್ ಇರುತ್ತೆ. ಸೊ ಹರ್ಷ ಕೂತಿರೋ ಜಾಗದಲ್ಲಿ ಆ ಸೈಡು. ಸೊ ಮಸ್ಟ್ ವಿಸಿಟ್ ಜಾಗ. ಆಲ್ರೆಡಿ ಲಾಸ್ಟ್ ಟೈಮ್ ಬಂದಿದ್ವಿ, ಇಷ್ಟಪಟ್ಟಿದ್ವಿ. ಸೊ ಈ ಸಲ ಇನ್ನೂ ಇದನ್ನು ತೋರಿಸೋಣ ಅಂತ ಬಂದಿದ್ವಿ. ಇದೇ ಥರ ಬೇರೆ ಬೇರೆ ಮೇಳಗಳು ಮಾಡ್ತಾನೆ ಇರ್ತಾರೆ ಇವರು. ಸೊ ಅವ್ರದ್ದು ಫಾಲೋ ಮಾಡಿ, ಅವಾಗ ಗೊತ್ತಾಗ್ಬಿಡುತ್ತೆ ನಿಮಗೆ. ಗೂಗಲ್ ಫೋಟೋಸಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಅವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ, ಯಾರಿಗೆ ಯೂಸ್ ಆಗುತ್ತೆ. ಈ ಥರ ಯಾರು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅನ್ಲಿಮಿಟೆಡ್ ಬಫೆ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದರ ವೀಡಿಯೋಸ್ ಬೇಕು ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ. ನಮಸ್ಕಾರ.